ಕಲಬುರ್ಗಿಯವ್ರು ಇದಾರೆ, ಯಾದಗಿರಿಯವ್ರು ಇದಾರೆ, ಶಾಪುರದವ್ರು ಇದಾರೆ, ಎಲ್ಲಾ ಊರ್ನವರು ಉತ್ತರ ಕರ್ನಾಟಕ, ನಮ್ಮ ಉತ್ತರ ಕರ್ನಾಟಕ ಮಂದಿ ಇಲ್ಲೇ ಇದಾರ್ರಿ. ಆಯ್ತಾ, ಇಲ್ಲಿಂದನೇ ಅಲ್ಲಿ ಓಟ್ ಹಾಕಕ್ ಬರ್ತಾರ್ರಿ. ಆದ್ರೆ ನಿಮ್ಗೆ ಯಾರು ಕಾಣಲ್ದು. ಆಯ್ತಾ, ಮಕ್ಕಳೆಲ್ಲ ಇಲ್ಲ. ಇವ್ರ ಎಜುಕೇಶನ್ ಗತಿ ಏನಾಗಬೇಕು? ಇಲ್ಲಿ ಕಷ್ಟ ಇರೋವರೆಗೂ ಒಂದ್ 10ನೇ ಕ್ಲಾಸ್ ಓದಿಸ್ತಾರ. ಇವ್ರ ಕತೆ ನಮ್ಮೂರಿಗೆ ಒಂದು ಬಸ್ ಇಲ್ಲ, ಎಂತ ಇಲ್ಲ. ಸ್ಕೂಲ್ ಮಕ್ಕಳೆಲ್ಲ ನಮ್ಮೂರಿಂದ ಬೀರ್ನೂರು ಗಂಟೆ ನಡ್ಕೊಂಡೇ ಹೋಗ್ಬೇಕು. ಅವ್ರ ಬಸ್ ಅನುಕೂಲ ನಡ್ಕೊಂಡ್ ಎಷ್ಟೊತ್ತಂತ ಹೋಗಕತ್ತೆ. ಇದು ತಂದೆ ತಾಯಿ ಎಲ್ಲ ಅವ್ರದ್ದು ಹೊಲಗಳಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ. ಅವ್ರನ್ನ ಕಳ್ಸ್ ಬರಕಾಗುತ್ತಾ? ನೋಡ್ರಿಪ್ಪ, ನೀವೇ ನೋಡ್ರಿ. ಈಗ ಹೇಳ್ರಿ, ಗಾಡಿಗಳೆಲ್ಲ ಓಡಾಡ್ತಿರ್ತಾವ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಡ್ಕೊಂಡ್ ಹೋಗ್ಬೇಕು ಸ್ಕೂಲ್ಗೆ. ಬಸ್ ಇಲ್ಲ, ಬಸ್ಸು ಇಲ್ಲ. ಮತ್ ಇನ್ನೇನಪ್ಪ, ಈಗ ನೀವು ಹೇಳ್ತಾ ಇರೋದೇ ಮಹಿಳೆಯರು, ಬೇರೆ ಯಾರು ಇಲ್ಲ. ಮಹಿಳಾ ಪರ ಸರ್ಕಾರ ಅಂದವ್ರೆ ಹೇಳ್ತಾ ಇರೋದೇ ಮಹಿಳೆಯವ್ರೀಗ. ಚರಂಡಿ ಕೂಡ ಇಲ್ಲ ನಮ್ಮೂರಲ್ಲಿ, ಒಂದು ಚರಂಡಿ ಇಲ್ಲ. ರಸ್ತೆ ಕೂಡ ಸರಿಯಾಗಿಲ್ಲ ನಮ್ಮೂರಲ್ಲಿ. ಅಷ್ಟೇ. ಯಾವ ಹೇಳ್ರಿ, ಅವ್ರಿಗೆ ಒಂದ್ ಲಗ್ಗೆ ಇಟ್ಟೆ ಬಿಡೋಣ. ಕಾಟಮನಹಳ್ಳಿ ರೀ, ಕಾಟಮನಹಳ್ಳಿ, ಶಾಪುರ ತಾಲೂಕು. ಕಾಟಮನಹಳ್ಳಿ, ಸಾವಿರ ಹತ್ರ ಕಾಟಮನಹಳ್ಳಿ ಅಂತ. ನಿಮ್ ಹೆಸರೇನು? ನಮ್ಮ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ, ಸಾಕತ್ತಾಗಿ ಮಾತಾಡಿದ್ರಿ. ಈ ತರ ಮಾತಾಡೋರು ಒಬ್ರೊಬ್ರು ಬೇಕು. ಪ್ರಾಬ್ಲಮ್ಸ್ ಹೇಳ್ಬೇಕು. ಆಮೇಲೆ ಹುಡುಗಿ ಯಾಕೆ ಮಾತಾಡಿದ್ದು ಗೊತ್ತಾ? ಕಂಫರ್ಟಬಲ್ ನೋಡ್ಕೊಂಡೇ ಮಾತಾಡಿದ್ದು. ನಾನ್ ನಿಮ್ಗೆ ಒಳ್ಳೆ ಕಂಫರ್ಟಬಲ್ ಕೊಟ್ಟೆ, ನೀವು ನನ್ನ ಹತ್ರ ಎಲ್ಲರೂ ಹೇಳ್ಕೊಂಡ್ರಿ ಅಲ್ವಾ? ಓಕೆ ಓಕೆ. ಅಯ್ಯಣ್ಣ, ಏನ್ ಓದ್ತೀನಿ? ಸೆಕೆಂಡ್ PUC. 10th ಅಲ್ಲಿ ಎಷ್ಟು ಪರ್ಸೆಂಟೇಜ್? 60. ನೋಡ್ರಿ, 60% ತಗೊಂಡೈತಿ ಹುಡುಗಿ. ಅದೇನು ಕಾಮನ್ ಅಲ್ಲ, ಅದು ಇಬ್ರು ಪಾಸ್ ಮಾಡ್ಬೋದು. ಅದ್ರಲ್ಲಿ 60% ಅಂದ್ರೆ ಇಬ್ರು ಪಾಸ್ ಆಗ್ಬೋದು. ಅಷ್ಟು ಒಳ್ಳೆ ಪರ್ಸೆಂಟೇಜ್ ತೆಗೆದು ಯಾವ ಕಾಲೇಜಲ್ಲಿ ಓದ್ತಿದೀವ? ಸುಂಕೇನಹಳ್ಳಿ. ಈಗ ಕೇರ್ ಮಾರ್ಕೆಟ್. ಅಲ್ಲಿಗೆ ಹೋಗ್ತಿ? ಇಲ್ಲಿಂದ ಏನ್ರಲ್ಲಿ ಹೋಗ್ತಿ? ಬಸ್ ಎಲ್ಲ ಪಾಸ್ ಮಾಡ್ತಾವ. ನಿಮ್ಗೆಲ್ಲ ಆಧಾರ್ ಕಾರ್ಡ್ ಅಲ್ವಾ? ಚಲೋ ಹೇಳ್ಕೊಡ್ತಾರೇನ್ರ ಅಲ್ಲಿ? ಗವರ್ಮೆಂಟ್ ಕಾಲೇಜಾ? ನೋಡ್ರಿ, ಲೇಡೀಸ್ ಕಾಲೇಜು. ಒಳ್ಳೇದಾಗ್ಲಿ, ಚೆನ್ನಾಗಿ ಓದ್ಬೇಕು. ಆಯ್ತಾ? ನೋಡ್ರಿ ಹೆಂಗೆ. ಬರ್ರಿ ಬರ್ರಿ ಬರ್ರಿ, ಎಲ್ಲ ಬರ್ರಿ. ಯವ್ವ, ಓ ಯವ್ವ, ಬರ್ರಿ ಬರ್ರಿ. ನೋಡ್ರಿ, ಅಲ್ಲೆಲ್ಲ ಹೆಂಗ್ ಮಾತಾಡಿದ್ರು. ಬರ್ರಿ ಬರ್ರಿ, ನಾ ಹೇಳ್ಕೊಡ್ತೀನಿ. ಅವ್ರೆಲ್ಲ ನೋಡ್ರಿ, ಅವರೆಲ್ಲ ಎಷ್ಟ್ ಚೆನ್ನಾಗಿ ಚಲೋ ಮಾತಾಡಿದ್ರು. ನಿಮ್ ಪ್ರಾಬ್ಲಮ್ ಎಲ್ಲ ಹೇಳಿದ್ರು. ನೀವು ಬರ್ರಿ ಇಲ್ಲಿ. ನೀವು ಫಸ್ಟ್ ಇಲ್ಲಿ ಬರ್ರಿ. ನೀವು ಫಸ್ಟ್ ಬರ್ರಿ. ಫಸ್ಟ್ ನಾಚ್ಕೊಳೋದ್ ಬಿಡ್ರಿ. ನಿಮ್ ಹೆಸರು? ಮಾಳಮ್ಮ. ಯಾವೂರು? ಯಾದಗಿರಿ. ಅಲ್ಲಿ ಯಾವೂರು? ನಾಲಡಿ. ಅಲ್ಲಿ ಮನೆ? ಅಲ್ಲೇ ಮನೆ. ಇಲ್ಲಿ ಯಾಕೆ ಬಂದ್ರಿ? ದುಡಿಯಾಕ. ಅಲ್ಲಿ ಯಾಕೆ ದುಡಿಲಿಲ್ಲ? ಅಲ್ಲಿ ದುಡಿದಲ್ರಿ ಇವ್ರು. ಅವಾಗ ಬಾಳ ದಿನ ಇಲ್ಲೇ ಬಂದಾರ. ಎಷ್ಟು ವರ್ಷ ಬಂದಿಲ್ಲ? ನಮ್ಮ ಮದುವೆ ಆಗ ಇಲ್ಲಿಗೆ ಬಂದಿವ್ರಿ. ಇಲ್ಲೇ ಇದ್ರಿ. ಯಜಮಾನ್ರ ಏನ್ ಕೆಲಸ ಮಾಡ್ತಾರ? ಅವ್ರು ಇದೆ ಮೋಡ್ ಕೆಲಸ, ಮೋಡ ಹಾಕಲ್ ಮಾಡ್ತಾರ. ಕಾಂಕ್ರೀಟ್. ನೀವೇನ್ ಮಾಡ್ತೀರಿ? ನಾನ್ ಅದೇ ಕೆಲಸ. ನೀವು ಅದೇ ಕೆಲಸ ಮಾಡ್ತೀರಿ. ಎಷ್ಟು ಕೊಡ್ತಾರ? ತಾಡ್ಲಾರೈ ಅವ್ರು ಮಾತಾಡ್ಸ್ಕೊಂಡು ಗಂಡ್ಮಕ್ಳಿಗೆ 500 ಕೊಡ್ತಾರ್ರಿ, ಗಂಡ್ಮಕ್ಳಿಗೆ 700. ಅದ್ಯಾಕ ಅನ್ಯಾಯ? ಅದು ಹೆಣ್ಮಕ್ಳಿಗೆ 500, ನಿಮಗೂ 700 ಕೊಡ್ಲಿ. ಗಂಡ್ಮಕ್ಳ ಕೆಲಸ ಜಾಸ್ತಿ. ಎಲ್ಲಿ ಮಾಡ್ತೀರಿ ಕಾಂಕ್ರೀಟ್ ಕೆಲಸ ಎಲ್ಲ? ಎಲ್ಲಿದ್ದಲ್ಲೆಲ್ಲ ಮಾಡ್ತೀವಿ. ಬೆಂಗಳೂರಲ್ಲಿ ಎಲ್ಲರೂ ಮಾಡ್ತೀರಿ. ಬಾಡಿಗೆ ಮನೆ ಎಷ್ಟು ಕೊಡ್ತೀರಿ? ಬಾಡಿಗೆ ಗೊತ್ತಿಲ್ರಿ, ನಮ್ಮ ಮನೆಯವ್ರಿಗೆ ಗೊತ್ತು. ಎಷ್ಟು ಕೊಡ್ತಾರ್ರಿ? ಗೊತ್ತಿಲ್ಲ. 4,000, 3,500 ಅನ್ಕೊಳ್ಳಿ. ಯಾರಿಗೆ ಕೈಲಿ ಕೊಡೋದು? ಅದೇ ಓನರ್ ಅವ್ರಿದಾರಲ್ಲ, ಅವ್ರ ಕೈಲ ಎಲ್ಲ ಅವ್ರ ಕೈಲಿ ಕೊಡೋದು. ಅದಕ್ಕೆ ಮತ್ತೆ ಎಲ್ಲ ಇವ್ರಿಗೆ ಅನುಕೂಲ ಮಾಡ್ಕೊಟ್ಟು ಮನೆ ಮಾಡ್ಕೊಟ್ಟವ್ರಿಗೆ ಬಾಡಿಗೆ ಕೊಡವ್ರು ಯಾರು? ಅವ್ವ, ಯಾಕೆ ಊರಲ್ಲಿ ದುಡಿಮೆ ಇರ್ಲಿಲ್ಲನಾ? ದುಡಿಮೆ ಇವರು ಸ್ವಲ್ಪ ಇಲ್ಲೇ ಜಾಸ್ತಿ ಇರಲ್ಲ, ಜಮೀನ್ ಕೆಲಸ ಮಾಡಕ್ಕೆಲ್ಲ ಇಲ್ಲೇ ಇದಾರೆ. ಊರಲ್ಲಿ ಜಮೀನ್ ಏನಿಲ್ಲ? ಎಷ್ಟು ಎಕರೆ ಅದು? 4 ಎಕರೆ. 4 ಎಕರೆ ಜಮೀನ್ ಬಿಟ್ಟು ಬೆಂಗಳೂರಿಗೆ ಕಾಂಕ್ರೀಟ್ ಕೆಲ್ಸಕ್ಕೆ ಬಂದಿರ್ರಿ. ಅದನ್ನ ಯಾರು ಮಾಡ್ತಾರ? ಮತ್ತೆ ಅಲ್ಲಿ ಊರಲ್ಲಿ ಮತ್ತೆ ಅವ್ರು ಮಾಡ್ತಾ ಇದ್ರು. ಚಲೋ ಆಯ್ತು, ಅಲ್ಲಿ ತೊಂದ್ರೆ ಇಲ್ಲ. ಊರಲ್ಲಿ ಏನೇನ್ ಪ್ರಾಬ್ಲಮ್? ಇಲ್ಲೇನ್ ಪ್ರಾಬ್ಲಮ್? ಊರಲ್ಲೇ ಪ್ರಾಬ್ಲಮ್, ಇಲ್ಲೇನ್ ಪ್ರಾಬ್ಲಮ್? ಇಲ್ಲೇನಿಲ್ಲ. ಊರಲ್ಲಿ ಏನ್ ಪ್ರಾಬ್ಲಮ್? ಊರಲ್ಲಿ ಅದೇ ರೋಡ್ ಸಮಸ್ಯೆ, ಚರಂಡಿ ಸಮಸ್ಯೆ, ಬಾತ್ರೂಮ್ ಎಲ್ಲ ಅದೇ ಸಮಸ್ಯೆ. ಊರಲ್ಲಿ ರೋಡ್ ಎಲ್ಲ ಏನಿಲ್ಲ. ಅದೇ ಸಮಸ್ಯೆ. ಯಾರು ಬರ್ತಾರೆ ನಿಮ್ಗೆ MLA ಅಲ್ಲಿ? ಗೊತ್ತಿಲ್ರಿ ನಮ್ಗೆ. MLA ಫಿಮೇಲ್ ನಮ್ಗೆ ಗೊತ್ತಾಗಲ್ಲ. ಅಲ್ಲಿ ಯಾವ ತಾಲೂಕ್ ಬರ್ತೈತಿ ನಿಮ್ದು? ಶಾಪುರ ತಾಲೂಕು, ಯಾದಗಿರಿ ಜಿಲ್ಲೆ. ಶರಣಬಸವಣ್ಣ. ಶರಣಬಸವಜಿ ನಮಸ್ಕಾರ. ನೋಡ್ರಿ, ನೀವು ಸರಿಯಾದ ಅಭಿವೃದ್ಧಿ ಕೊಟ್ಟಿದ್ರೆ ಇಲ್ಲಿ ಬಂದು ಸಿಮೆಂಟ್ ಕೆಲಸ ಯಾಕೆ ಮಾಡ್ಬೇಕಿತ್ತು? ಊರಲ್ಲಿ ಮಾಡ್ಬೇಕ್ರಿ, ವಿಡಿಯೋ ಮಾಡಿ ಸ್ವಲ್ಪ ಅವ್ರಿಗೆ. ನಿಮ್ಮೂರಲ್ಲೂ ಮಾಡ್ತೀವಿ, ಎಲ್ಲಾ ಕಡೆ ಮಾಡ್ತಾ ಇದೀವಿ. ಎಲ್ಲ ಮಳೆಗಾಲದಲ್ಲಿ ಮಾಡ್ಬೇಕ್ರಿ, ಜಾಸ್ತಿ ರೋಡ್ ಊರಲ್ಲೇ ತೊಂದ್ರೆ. ಬರೋಣ ಮಳೆಗಾಲಕ್ಕೆ ಬರೋಣ. ಎಲ್ಲ ಮನೆಗೆ ಹೋಗಕ್ ಆಗಲ್ಲ ರೋಡಿಗೆ. ಹೌದಾ? ಮನೆ ಮುಂದೆ ನೀರೆಲ್ಲ ಮನೆ. ಇವತ್ತಿದ ಈ ಪ್ರೋಗ್ರಾಮ್ ಬೆಂಗಳೂರು ಅನ್ನೋದೇ ಮರ್ತು ಬಿಡ್ರಿ ನೀವು. ಎಲ್ಲ ರಾಯಚೂರು, ಯಾದಗಿರಿ, ಗುಲ್ಬರ್ಗ ಅಂತಾನೆ ಅನ್ಕೊಳ್ರಿ. ಆ ಕಡೆ ಊರ್ ಕಡೆ ಪ್ರಾಬ್ಲಮ್. ಇಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ. ರೋಡ್ ಗಿಡ ಎಲ್ಲ ಚೆನ್ನಾಗಲ್ಲ. ಏನ್ ಅನುಕೂಲ ಏನ್ ತೊಂದ್ರೆ ಇಲ್ಲ. ಅಲ್ಲ ಬಿಡ್ರಿ, ಇಲ್ಲಿಂದ ಬಿಡ್ರಿ, ಊರಿಂದ ಹೇಳ್ರಿ. ಅದ್ಲಾಗೆ ಊರಿಗೆ ತೊಂದ್ರೆ, ಊರಿಂದ ತೊಂದ್ರೆ. ರೊಕ್ಕ ಬಂದವ 2,000 ಬರ್ತಾವ್ರಿ. ಬರ್ತಾವ್ರಿ.
ರೇಷನ್ ಕಾರ್ಡ್ ಅಲ್ಲಿ ಅಕ್ಕಿ ಕೊಡ್ತಾರ ಇಲ್ಲೇ ಕೊಡ್ತಾರ ಅಕ್ಕಿ ಇಲ್ಲ ಅಲ್ಲಿ ಊರಲ್ಲೇ ಕೊಡ್ತಾರ ಇಲ್ಲಿಂದ ಕೊಡ್ತಾರ ನಾವ್ ಬೇಕಾದಾಗ ತಗೋತೀವಿ ನಮ್ಮ ಊರಲ್ಲ ಅವ್ರು ತಗೊಂತಾರ ಎಷ್ಟ್ ಕೆಜಿ ಕೊಡ್ತಾರ ಒಬ್ರಿಗೆ ಎಷ್ಟ್ ಕೆಜಿ ಕೊಡ್ತಾರ್ರಿ ಅಂದ್ರಿ ಇಲ್ಲಿ ಸ್ವಲ್ಪ ಕಮ್ಮಿ ಕೊಡ್ತಾರ ಅಲ್ಲಿ ಊರಲ್ಲಿ ಜಾಸ್ತಿ ಜಾಳ ಹಂಗ್ ಕೊಡ್ತಾರ್ರಿ ಇಷ್ಟಪ್ಪ ಇಷ್ಟ ಮಾತಾಡಕ ನೀ ಏನ್ ಓದಕತ್ತೀವ ಓದಕತ್ತೀವ ಇಲ್ಲ ಓದಿಸ್ಬೇಕ್ರಿ ಚಲೋ ಓದಿಸ್ರಿ 10th ಈಗ 10th ಹೋಗ್ತಾ ಇದೆಯಲ್ಲ ಚೆನ್ನಾಗಿ ಓದ್ಬೇಕು ಸರಿ ಓಕೆ ಬರ್ರಿ ಹಲೋ ಎಕ್ಸ್ಕ್ಯೂಸ್ ಮೀ ಎಲ್ಲ ಅಲ್ಲ ಇದಾರೇನ್ರಿ ಯವ್ವ ದೇವ್ರೆ ಏನೋ ಕಷ್ಟ ಸುಖ ಕೇಳಕ್ ಬಂದ್ರೆ ಕೇಳ್ಸಕ್ಕಿ ಕೇಳ್ ಪ್ರಿಯ ಮೊಗವ ನಮ್ಗೆ ರೊಟ್ಟಿ ಅದಕ್ಕ ಬಂದೆ ನಿಮ್ ಪ್ರಾಬ್ಲಮ್ ಕೇಳಮ್ಮ ಅಂತ ಏನ್ ರೊಟ್ಟಿಗೇನು ಅಲ್ಲ ಕಣಮ್ಮ ಗ್ಯಾಸ್ ಸಿಕ್ತಲ್ವಾ ಅಲ್ಲ ಮನೆಗಳಿಗೆಲ್ಲ ಗ್ಯಾಸ್ ಸಿಕ್ತಾವಲ್ಲ ಹೋಟ್ಲಗ್ ಸಿಕ್ತಲ್ಲ ಮನೆಗೆಲ್ಲ ಸಿಕ್ತಾವ 4,000 5,000 ಹೇಳ್ತಾರ ಬಾಯಿಗೆ ಮಣ್ಣಾಕ ನಿಮ್ ಹೆಸರೇನು ಬಸಮ್ಮ ತೊಟ್ಟಮ್ಮ ರೊಟ್ಟಿಗೆ ಏನ್ ಚಿಕನ್ ಅಲ್ಲ ಕಣವ ನೀವ್ ಏನ್ ಕೆಲಸ ಮಾಡ್ತೀವ ನೀನು ಜಹಾಂಗೀರ ಅಂದ್ರೆ ಕಾಂಕ್ರೀಟಾ ಎಷ್ಟ್ ಕೊಡ್ತಾರ ರೊಕ್ಕ 500 ರೂಪಾಯಿ ಕೊಡ್ತಾರ ಡೈಲಿ ಇರ್ತದ ಕೆಲಸ ಹೆಂಗೆ 3 ದಿನ ಮನೆ ಕುಂತಿ ಗ್ಯಾಸ್ ಇಲ್ಲ ಏನಿಲ್ಲ ಅಡಿಗೆಲ್ಲ ಏನಿಲ್ಲ 3 ದಿನದಿಂದ ಕೆಲಸ ಇಲ್ಲ ನೋಡ್ರವ ಕಡ್ಲ ಸೈಡಿಗೋಲ ಇದು ರೇಷನ್ ಕಾರ್ಡ್ ಅಲ್ಲಿ ರೊಕ್ಕ ಬಂದವು ಅಕ್ಕಿ ಬರ್ತಾವ ರೊಕ್ಕ 2,000 ಬರ್ತಾವ ಅಕ್ಕಿ ಎಷ್ಟ್ ಕೆಜಿ ಕೊಡ್ತಾರ 5 ಕೆಜಿ ಕೊಡ್ತಾರ ತೆಲಿಗೆ 5 ಕೆಜಿ ನಿಮ್ದು ಮನೆಯಲ್ಲಿ ಇರೋದು ನಮ್ಮ ಮನೆಯಲ್ಲಿ ಅಲ್ಲ ನಿಮ್ದು ಓಟ್ ಎಲ್ಲಿ ಹೋಗ್ತೀರಿ ನೀವು ಓಟ್ ಊರಲ್ಲಿ ಹಾಕ್ತಿವಿ ನಾವು ಯಾವ ಊರು ಗುಲ್ಬರ್ಗದಲ್ಲಿ ಅಲ್ಲೆಲ್ಲಿ ಯಾದಗಿರಿ ಹಾಕ್ತಿವಿ ಬಲ್ಕಲ್ ಯಾದಗಿರಿ ಹೌದಾ ಯಾರು ಎಮ್ ಎಲ್ ಎ ಅಲ್ಲಿ ಎಮ್ಮಲ್ಲಿ ಮನವರ ಮಂದಿ ಯಾರ ಕಡೆ ಯಾವತ್ತ ಆಗ್ತಾನೆ ಯಾವತ್ತೆಲ್ಲ ಕಡೆ ಬರಾಗ ನೀವ್ ಯಾಕೆ ಇಲ್ಲಿ ಬಂದ್ರಿ ಬೆಂಗಳೂರು ನಿಮ್ಮೂರ್ ಬಿಟ್ಟು ನಮ್ಮೂರ್ ಬಿಟ್ಟು ಯಾಕೆ ಬಂದ್ರಿ ಅಂತರ ದುಡ್ಡಕ್ ಬಂದಿ ಅಲ್ಲಿಲ್ವೇನ್ರಿ ದುಡಿಮೆ ದುಡ್ಲಕ್ ಇಲ್ಲ ಇಲ್ಲಿ ಮಳೆ ಬಂದ್ರೆ ದುಡ್ಕೊಂಡ್ ತಿನ್ನೋದು ಇಲ್ಕಂದ್ರೆ ಇಲ್ಲ ಇಲ್ಕಂದ್ರೆ ಇಲ್ಲ ಬರ್ರಿ ನೀವು ಬರ್ರಿ ಹಿಂದಕ್ಕೆ ಹೋಗ್ರಿ ಅವ್ವ ಸೊಪ್ಪ ಆರಾಮ ನಿಮ್ ಹೆಸರೇನು ಭೀಮ್ಬಾಯಿ ಅವ್ರೆ ಏನ್ ಕೆಲಸ ಮಾಡ್ತೀರಾ ನೀವು ಕಾಂಕ್ರೀಟಾ ಎಷ್ಟ್ ಕೊಡ್ತಾರೆ ಸಂಬಳ 450 ಅದೇನ್ ಕೆಲವರಿಗೆ 500 ರೂಪಾಯಿ ಕೊಡ್ತಾರೆ ಕೆಲವರಿಗೆ 450 ಒಬ್ಬೊಬ್ಬರಿಗೆ ಒಂದೊಂದ್ ತರ ಯಾವ ನಿಮ್ದು ಯಾದಗಿರಿ ಓಟ್ ಎಲ್ಲ ಹಾಕ್ತಿರ್ರಿ ಹೌದಾ ರೇಷನ್ ಕಾರ್ಡ್ ಐತಾ ರೊಕ್ಕ ಎಲ್ಲ ಬರ್ತೈತ ಸರಿಯಾಗಿ 2,000 ಎಲ್ಲ ಬರ್ತಿದ್ಯಾ ಅಕ್ಕಿ ಎಷ್ಟ್ ಕೆಜಿ ಕೊಡ್ತಾವ್ರೆ ಒಬ್ರಿಗೆ 5 ಕೆಜಿ ಇಲ್ಲಿ ನಿಮ್ಮನ್ನೆಲ್ಲ ನೋಡ್ತಾರ ಇವ್ರೆ ಓನರ ಎಲ್ಲ ಆರಾಮ